ಹಿರಿಯನೆಂದೀತನಲ್ಲಿ ಪೂಜಾವರಣವೇ ವಸುದೇವ, ನೀ ಮುರಹರನ ಪಿತನಿದ್ದಂತೆ ಮೇಣಿ ದೃಪದ ಭೂಪತಿಯ. ವರಿಸಿ ನೀವಾಚಾರ್ಯನೆಂದಾದರಿಸುವರೆ ರಾಯರಿಗೆ, ಅಸ್ತ್ರದ ಗುರುವಲಾದ್ರೋಣಂಗೆ ಪೂಜೆಯ ಮಾಡಿರೇಕೆಂದ. ಈತನಿಲ್ಲಿ ಸದಸ್ಯನೇ ವಿಖ್ಯಾತ ವೇದವ್ಯಾಸ, ಋತ್ವಿಗ್ಭೂತನಾಥಂಗಗ್ರ ಪೂಜೆಯನೇಕೆ ಮಾಡಿಸಿರಿ. ಈತ ನಿಮಗೆ ಪಿತಾಮಹನೆ ಗಂಗಾತನುಜನೈದರೆ ವಿಶೇಷಕ್ಕೆ, ಗೌತಮನಲಾ ಕೃಪನ ಮನ್ನಿಸಿರೇಕೆ ನೀಮೆಂದ. ವೀರರಿಗೆ ಕೊಡಬೇಹುದೇ ರಣಧೀರನಶ್ವತ್ಥಾಮನೈದನೇ, ಸಾರನಲ್ಲ ಚಾಪಧರರೊಳಗೆ ಕಲವ್ಯ ನೃಪ. ಪೌರವೇಯರೊಳಧಿಕ ಬಾಹ್ಲಿಕ ಗಾರು ಸರಿ ಕೊಡಿರೇಕೆ, ಕೃಷ್ಣನಿದಾರೊಳಾರೆಂದಗ್ರ ಪೂಜೆಯ ನಿತ್ತಿರೆಂದ ಕಟ. ನರನ ಸಖನೀ ಕೃಷ್ಣನೆಂದಾದರಿಸುವರೆ, ಗಂಧರ್ವ ನಿಮ್ಮೀ ನರನ ಸಖನಲ್ಲ ವಿರೋಧಿಯ ಚಿತ್ರರಥ ನಿಮಗೆ. ಅರಸನಲ್ಲ ದ್ರುಮನು ವರ ಕಿಂ ಪುರುಷ ಮಾನ್ಯನು, ನಿಮ್ಮ ಯಜ್ಞದೊಳುರುಳು ಕರಿಗಲ್ಲದೆ ವಿಶಿಷ್ಟರಿಗಿಲ್ಲ ಗತಿಯೆಂದ. ಮಾನ್ಯರಿಗೆ ಮನ್ನಣೆಯ ಹರೆ ಸಾಮಾನ್ಯನೇ ಭಗದತ್ತ, ನಿಮಗೆ ನನ್ಯರೇ ಸೌಬಲ ಜಯದ್ರಥನೇಕೆ ಮನ್ನಿಸಿರಿ. ಶೂನ್ಯ ವಿಭವನೆ ಮಗಧ ಸೂನು ಸುಮಾನ್ಯನಲ್ಲಾದಂತ್ರವಕ್ತ್ರ, ವದಾನ್ಯ ಭಟ್ಟನು ಕೃಷ್ಣನಿಲ್ಲಿಗೆ ಯೋಗ್ಯನಹನೆಂದ. ಕೃಷ್ಣನು ಹಿರಿಯನೆಂದು ಪೂಜೆಗೆ ಆರಿಸಿದಿರ. ಅವನ ತಂದೆ ವಸುದೇವನಿದ್ದರೂ ಅವನೆಂಥ ಹಿರಿಯ. ದೃಪದನನ್ನು ಏಕೆ ನೀವು ಒಪ್ಪಲಿಲ್ಲ? ಆಚಾರ್ಯನಿಗೆ ಅಗ್ರಪೂಜೆ ಮಾಡಬೇಕೆಂದು ನಿಮಗೆ ಆಶೆ ಇದ್ದರೆ ಶಸ್ತ್ರವಿದ್ಯಾಗುರುವಾದ ದ್ರೋಣನಿಗೇಕೆ ಅಗ್ರಪೂಜೆ ಮಾಡಲಿಲ್ಲ? ಕೃಷ್ಣನೇನು ಈ ಯಾಗದಲ್ಲಿ ಸದಸ್ಯನೇ? ಋತ್ವಿಜರಲ್ಲಿ ಶಿವನಂತೆ ಇರುವ ವೇದವ್ಯಾಸನಿಗೇಕೆ ಅಗ್ರಪೂಜೆಯನ್ನು ಮಾಡಲಿಲ್ಲ? ಇವನು ನಿಮಗೆ ಅಜ್ಜನೇ? ಭೀಷ್ಮನಿದ್ದಾನೆ, ಹೋಗಲಿ. ಗೌತಮನಾದ ಕೃಪನಿಗೆ ನೀವೇಕೆ ಅಗ್ರಪೂಜೆ ಮಾಡಲಿಲ್ಲ ಎಂದು ಶಿಶುಪಾಲನು ಕೇಳಿದನು. ವೀರರಿಗೆ ಅಗ್ರಪೂಜೆ ಮಾಡಬೇಕೆ? ರಣಧೀರನಾದ ಅಶ್ವತ್ಥಾಮನಿದ್ದಾನೆ. ಧನುರ್ಧರರಲ್ಲಿ ಅಗ್ರಗಣ್ಯನಾದ ಏಕನವ್ಯನಿಲ್ಲವೇ? ಪೌರವರಲ್ಲಿ ಹೆಚ್ಚಿನವನಾದ ಬಾಹ್ಲಿಕನಿಗೆ ನೀವೇಕೆ ಅಗ್ರಪೂಜೆಯನ್ನು ಮಾಡಲಿಲ್ಲ? ಇವರಲ್ಲಿ ಕೃಷ್ಣ ಯಾರು? ಏತರಲ್ಲಿ ಅಧಿಕ ಎಂದು ಅಗ್ರಪೂಜೆಯನ್ನು ಮಾಡಿದಿರಿ. ಅರ್ಜುನನ ಮಿತ್ರನೆಂದು ಕೃಷ್ಣನನ್ನು ಆಧರಿಸಿದೆವೆಂದು ನೀವು ಹೇಳಬಹುದು. ಅರ್ಜುನನ ಮಿತ್ರನಾದ ಚಿತ್ರರಥ ಗಂಧರ್ವ ಇರಲಿಲ್ಲವೇ? ಕಿಂಪುರುಷರಲ್ಲಿ ಮಾನ್ಯನಾದ ಧ್ರುಮನು ಅರಸನಲ್ಲವೇ? ನಿಮ್ಮ ಯಾಗದಲ್ಲಿ ಚಂಚಲರಾದವರಿಗೇ ಹೊರತು ಯೋಗ್ಯರಿಗೆ ಸ್ಥಾನವಿಲ್ಲ. ಗೌರವಶಾಲಿಗಳಿಗೆ ಮನ್ನಣೆ ಕೊಡಬೇಕೆಂದಿದ್ದರೆ ಭಗದತ್ತನೇನೂ ಸಾಮಾನ್ಯನಲ್ಲ. ನಿಮ್ಮವರೇ ಆದ ಶಕುನಿ ಜಯದ್ರಥರನ್ನು ಏಕೆ ಮನ್ನಿಸಲಿಲ್ಲ? ಜರಾಸಂಧನ ಮಗನು ಕೆಲಸಕ್ಕೆ ಬಾರದವನಾದನೆ. ದಂತವಕ್ತರನು ಮಾನ್ಯನಲ್ಲವೇ? ನಿಮಗೆ ಪ್ರಿಯವಾಕ್ಯಗಳನ್ನಾಡುವ ಕೃಷ್ಣನೇ ಇಲ್ಲಿಗೆ ಯೋಗ್ಯ ಎನ್ನಿಸಿತೆ ಎಂದು ಶಿಶುಪಾಲನು ಜರೆದನು.